ಶ್ರೀಮದ್ರಮಾರಮಣ ಗೋವಿಂದ, ಆಂಜನೇಯವರ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ. ಕಥಾಭಾಗದಲ್ಲಿ ಇತ್ತ ಕಡೆ ಆತನನ್ನ ತೃಪ್ತಿಯಾಗಿ ಊಟ ಮಾಡಿ ಕುಳಿತುಕೊಂಡಾಗ, ಅಯ್ಯ ನೀನು ಈ ದಿನ ನನ್ನ ಚಿತ್ರಶಾಲೆ ಪವಣಿಸಿದ್ದು ಬೆಳಗಾದ ನಂತರ ಮುಂದಕ್ಕೆ ಹೊರಡಬಹುದಲ್ಲ ಎಂದಿದ್ದಾನೆ. ಆಗಲಿ ಎಂದು ಒಪ್ಪಿಕೊಂಡಾಗ ಆತನನ್ನ ನಂದಯ್ಯ ಶೆಟ್ಟಿಯು ಚಿತ್ರಶಾಲೆಗೆ ಕಳಿಸಿಕೊಟ್ಟಿದ್ದಾನೆ. ಕಳಿಸಿ ಅಲ್ಲಿಗೆ ವಿಚಾರ ಮಾಡುತ್ತಿದ್ದಾನೆ. ಅಯ್ಯ ನಿನ್ನ ಮುಖಲಕ್ಷಣವು ನೋಡುತ್ತಿದ್ದರೆ ಏನೋ ವಿದ್ಯೆಯಲ್ಲಿ ಪಾರಂಗತನಾಗಿರುವುದು ಕಾಣುತ್ತಿರುವೆ. ಎಂತಹ ವಿದ್ಯೆ ಗೊತ್ತಪ್ಪ ನಿನಗೆ ಎಂದಾಗ, ಸ್ವಾಮಿ ನಾನು ಕುದುರೆ ಓಡಿಸ್ತೀನಿ, ಹಾಗೂ ಸಂಗೀತ ಗೊತ್ತು, ನೃತ್ಯ ಗೊತ್ತು, ಎಲ್ಲಾ ಕಲೆಗಳು ಸುಮಾರು 64 ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದೆ ಸ್ವಾಮಿ ಎಂದಾಗ, ಹಾಗಾದ್ರೆ ನೀನು ಈ ಚಿತ್ರಶಾಲೆಯಲ್ಲಿ ಸಂಗೀತ ಗೊತ್ತಿರೋದ್ರಿಂದ ನನ್ನ ಮಗಳಿಗೆ ಸಂಗೀತ ಕಲಿಸ್ಕೊಡ್ತೀಯನಪ್ಪ ಎಂದಾಗ, ಆಗಲಿ ಸ್ವಾಮಿ ಎಂದು ಒಪ್ಕೊಂಡಿದ್ದಾನೆ. ಆಗ ತನ್ನ ಮಗಳಾದಂತ ಆಲೋಲಿಕಾ ಬೆಳಗ್ಗೆ ಬಂದು, ನೋಡಮ್ಮ, ನಮ್ಮ ಮನೆಗೆ ಬಂದಿರುವಂತಹ ತಸ್ಕರನು ಸಾಮಾನ್ಯನಲ್ಲ, 64 ವಿದ್ಯೆಯಲ್ಲಿ ಪಾರಂಗತನಾಗಿದ್ದಾನೆ. ಅಂತವನಿಗೆ ನಾವು ನಮ್ಮ ಮನೆಯಲ್ಲಿ ಉಳಿಸಿಕೊಳ್ಳಬೇಕಾದ್ರೆ ನೀನು ಅವನನ್ನ ಒರಿಸಿ ವಿವಾಹವಾಗುತ್ತಾಯಿ, ವಿವಾಹ ಮಾಡುತ್ತೇನೆ, ಆಗ ನಮ್ಮ ಮನೆಯಲ್ಲಿ ಆತನ ಉಳಿಸಿಕೊಂಡರೆ ಆತನ ಜೊತೆಲಿ ಬಂದಿರುವಂತಹ ಮಹಾಲಕ್ಷ್ಮಿಯ ಕರುಣ ಕಟಾಕ್ಷವು ನಮ್ಮ ಮನೆಯಲ್ಲೇ ಉಳಿದುಕೊಳ್ಳುತ್ತದೆ. ಆದ ಕಾರಣ ನೀನು ಆತನನ್ನ ಒರಿಸುತ್ತಾಯಿ ಎಂದಾಗ, ಆಗಲಿ ಎಂದು ಚಿತ್ರಶಾಲೆಗೆ ಬಂದಿದ್ದಾಳೆ. ಬಂದು ಆತನನ್ನು ನೋಡಿದಾಗ ಎಷ್ಟೊಂದು ಲಕ್ಷಣವಾಗಿದ್ದಾನೆ ಈ ಮನುಷ್ಯ ಎಂದು, ಅಯ್ಯ ನೀನು ಯಾವ ವಿದ್ಯೆ ಕಲಿತಿರುವೆ, ನನಗೆ ಸಂಗೀತ ನೃತ್ಯ ಹೇಳಿಕೊಡಿವಯ್ಯ ಎಂದಾಗ, ಆಗಲಿ ಎಂದು ಒಪ್ಪಿಕೊಂಡು ಆ ದಿನ ನೃತ್ಯವನ್ನ ಸಂಗೀತವನ್ನ ಯಾವ ರೀತಿ ಹೇಳಿಕೊಡುತ್ತಿದ್ದಾನೆಂದರೆ, ಈ ರೀತಿಯಾಗಿ ನಾಟ್ಯವನ್ನ ಸಂಗೀತವನ್ನ ಹೇಳಿಕೊಡುತ್ತಿದ್ದಾನೆ ಅವಳಿಗೆ. ಕೇಳುತ್ತಾ ಕೇಳುತ್ತಾ ಆ ಆಲೋಲಿಕೆ ಆದರೂ ನಿದ್ರಾ ಪರವಶರಾಗಿದ್ದಾಳೆ. ಆಗ ಆತನು ಸಹ ನಿದ್ರಾ ಪರವಶನಾಗಿದ್ದಾನೆ. ಅರ್ಧರಾತ್ರಿಯಲ್ಲಿ ಎಚ್ಚರವಾಯಿತು. ಎಚ್ಚರಗೊಂಡಾಗ ಇದೇನಿದು, ಗಾಢ ನಿದ್ರೆ ಪರವಶನಾಗಿರುವನಲ್ಲ ಎಂದು ಆಲೋಚನೆ ಮಾಡಿ ಬೆಲೆಬಾಳುವಂತಹ ಮುತ್ತಿನಾರನ್ನ ಆ ಚಿತ್ರಪಟದಲ್ಲಿ ಬರೆದಿರುವಂತಹ ಹಂಸತೂಲಿಕೆಯ ಗೂಟಕ್ಕೆ ನೇತುವಾಕಿ ಪಕ್ಕದಲ್ಲಿ ಅವಳು ಸಹ ಮಲಗಿದ್ದಾಳೆ. ಇಬ್ಬರು ಗಾಢ ನಿದ್ರೆಯಲ್ಲಿ ಪರವಶರಾಗಿದ್ದಾರೆ. ಆಗ ಪರಮಾತ್ಮನ ಪ್ರತ್ಯಕ್ಷನಾಗಿ, ವಿಕ್ರಮ, ಒಂದು ತುತ್ತು ಅನ್ನಕ್ಕೋಸ್ಕರವಾಗಿ ಮಾರ್ಗವನ್ನು ತೋರಿಸಿದರೆ ಗಾಢ ನಿದ್ರೆಯಲ್ಲಿ ಪರವಶನಾಗಿರುವ ಯಾರು ಮುಂದೆ ನೋಡುತ್ತಿರೋ ನನ್ನ ಆಟವನ್ನ ಎಂದು ಕೇಳಿದ್ದಾನೆ. ಅಂದ ತಕ್ಷಣ ಅಲ್ಲಿ ಚಿತ್ರಪಟದಲ್ಲಿ ಬರೆದಿರುವಂತಹ ನಿರ್ಜೀವಿಯಾದ ಹಂಸ ಪಕ್ಷಿಯು ಜೀವವನ್ನು ತಳೆದು ಯಾವ ರೀತಿ ಜೀವ ಬರುತ್ತಿರುವುದು ನೋಡುತ್ತಿದ್ದಾನೆ. ನೋಡಿ ಆಶ್ಚರ್ಯವಾಗಿತ್ತು ಪರಮಾತ್ಮ. ಶನಿರಾಜ, ಏನಿದು ನಿನ್ನ ಲೀಲೆ ಶನಿದೇವ, ಏನಿದು ನಿನ್ನ
ಲೀಲೆ ತಂದೆ. ಮಂದಿರದಳು ನಾನು ಓರ್ವನೆ ಬಂದರೆ ಸುಂದರಾಂಗಿ ಮಲಗಿರುವಳಲ್ಲ, ಇತ್ತ ಕಡೆ ನಿರ್ಜೀವಿಯಾದ ಹಂಸ ಪಕ್ಷಿಯು ಬಂದು ಮುತ್ತಿನ ಹಾರವನ್ನು ನುಂಗುತ್ತಿರುವುದಲ್ಲ. ಈ ವಿಚಿತ್ರವನ್ನ, ಈ ವಿಚಾರವನ್ನು ಕೇಳಿದ್ರೆ ನಾನೇನೆಂದು ಉತ್ತರ ಹೇಳಲಿ? ಪರಮಾತ್ಮ, ಶನಿರಾಜ, ಎಲ್ಲವೂ ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ನನಗಂತೂ ನಿದ್ರೆಯು ಬಹಳವಾಗಿ ಬಾಧಿಸುತ್ತಿರುವುದು. ನಿದ್ರಾ ಪರವಶನಾಗುತ್ತೇನೆಂದು ಮಲಗಿ ನಿದ್ರೆ ಪರವಶನಾಗಿದ್ದಾನೆ. ಬೆಳಕಾಯಿತು, ಎಚ್ಚರಗೊಂಡ ಆಕೆಯೂ ಸಹ ಎಚ್ಚರಲಾದಳು. ಅಯ್ಯ, ನನ್ನ ಮುತ್ತಿನಾರವನ್ನು ಕೂಡ ನಾನು ಮನೆಗೆ ಹೋಗಬೇಕೆಂದಾಗ, ಅಮ್ಮ ನಾರಿಮಣಿ, ಈ ನಿಜವನ್ನು ಹೇಳುತ್ತೇನೆ, ಸತ್ಯವೆಂದು ತಿಳಿತಾಯಿ. ಅರ್ಧರಾತ್ರಿ ನಾನು ಎಚ್ಚರಗೊಂಡಾಗ ಅದು ಅಲ್ಲಿ ಕಾಣುವಂತಹ ನಿರ್ಜೀವಿಯಾದ ಹಂಸ ಪಕ್ಷಿಯು ಆ ನಿನ್ನ ಮುತ್ತಿನಾರವನ್ನು ನುಂಗಿರುವುದು. ಈ ದೃಶ್ಯವನ್ನು ಪಾಪಿ ನೇತ್ರಗಳನ್ನು ನೋಡಿದ್ದೇನೆ ತಾಯಿ. ಮಾಯಾದ ಕುದುರೆಯ ನೇರಿಸಿದೆ, ಘೋರ ರಣ್ಯನ ಸೇರಿಸಿದೆ. ಮಾಯಾದ ಕುದುರೆಯ ನೇರಿಸಿದೆ, ಘೋರ ರಣ್ಯನ ಸೇರಿಸಿದೆ. ಆಗಿದೆಯೇನ ಬಾಳು ಈಗಾಯಿತೆ, ನಿನ್ನಾರು ಕಾಯುವರು ಜಗದೊಳಗೆ, ಈ ಜಗದೊಳಗೆ. ವೈಶ್ಯನ ಮನೆಯೊಳಗೆ ಸೇರಿಸಿದೆ, ಮುತ್ತಿ ಹಾರಾಳ ತುಂಬಿಸಿದೆ. ವೈಶ್ಯನ ಮನೆಯೊಳಗೆ ಸೇರಿಸಿದೆ, ಮುತ್ತಿ ಹಾರಾಳ ತುಂಬಿಸಿದೆ. ಆಗಿದೆಯೇನ ಬಾಳು ಈಗಾಯಿತೆ, ನಿನ್ನಾರು ಕಾಯುವರು ಜಗದೊಳಗೆ, ಈ ಜಗದೊಳಗೆ, ಈ ಜಗದೊಳಗೆ. ಈ ರೀತಿಯಾಗಿ ಕಾಡಿನ ಮಧ್ಯಭಾಗದಲ್ಲಿ ಗೋಳಾಡುತ್ತಿದ್ದಾನೆ ವಿಕ್ರಮಾದಿತ್ಯನು. ಪರಮಾತ್ಮ ಶ್ರೀರಾಜ, ಈ ರೀತಿ ಕರಾಚನನ್ನು ಕಡಿಯಿಸಿ ಈ ಉರಿ ಬಾಧೆಗಳನ್ನು ಸಹಿಸಲಾರೆ ಪರಮಾತ್ಮ, ಸಹಿಸಲಾರೆ. ಗೋಳಾಡುತ್ತಿದ್ದಾನೆ, ಅರಚಾಡಿದ, ಕಿರುಚಾಡಿದ. ಆಗ ಆ ಜಗನ್ಮಾತೆ ಕಾಳಿ ಮಾತೆಯನ್ನು ಬೇಡಿಕೊಂಡಾಗ ಆಕೆ ಅದರ ಪ್ರತ್ಯಕ್ಷಳಾಗಿ ಬಂದು, ಅಮ್ಮ ಜಗನ್ಮಾತೆ ನೋಡು ತಾಯಿ, ನನ್ನ ಈ ಸ್ಥಿತಿಯನ್ನು ನೋಡಮ್ಮ ಎಂದಾಗ, ರೆಡಿ ಆಯ್ತಾ? ಅಮ್ಮ ಈ ನನ್ನ ಕಷ್ಟವನ್ನು ನೋಡು ತಾಯಿ ಎಂದಾಗ, ವಿಕ್ರಮ ನಾನೇನು ಮಾಡಲು ಸಾಧ್ಯವಿಲ್ಲಪ್ಪ. ನೀನು ನಿಂದಿಸಿರುವುದು ಶನಿರಾಜನನ್ನ. ಆತನನ್ನ ಎದುರಿಸಿ ನಿಲ್ಲುವರು ಯಾರೂ ಇಲ್ಲ. ಇರಲಿ, ಈ ನೋವು ನಿನಗೆ ಶಮನವಾಗಲು, ಸ್ವಲ್ಪ ನೋವು ಶಮನವಾಗುವಂತೆ ಮಾಡಿ ಒಂದು ಹಣ್ಣನ್ನು ಸೃಷ್ಟಿ ಮಾಡಿ ಆತನಿಗೆ ಗುಣಪಡಿಸಿದ್ದಾಳೆ. ತೃಪ್ತಿಯಾದಂತಹ ಆ ವಿಕ್ರಮಾದಿತ್ಯನು ಕಾಡಿನ ಮಧ್ಯಭಾಗದಲ್ಲಿ ಅದೇ ರೀತಿಯಾಗಿ ಕಾಲವನ್ನು ಕಳೆಯುತ್ತಿರಬೇಕಾದರೆ, ಇತ್ತ ಕಡೆ ಒಂದಾನೊಂದು ದಿನ ಮಹಾರಾಜನು ಮಲಗಿರಬೇಕಾದರೆ ಪರಮಾತ್ಮನ ಸಂಕಲ್ಪ ಮಾಡಿದ್ದಾನೆ. ಎಷ್ಟೋ ವರುಷಗಳಿಂದ ವಿಕ್ರಮಾದಿತ್ಯನಾದರೂ ಕಾಲವನ್ನು ಕಳೆಯುತ್ತಾ ನನ್ನ ಧ್ಯಾನಮಗ್ನಾಗಿದ್ದಾನೆ. ಆತನಿಗೆ ಸ್ವಲ್ಪ ಮಟ್ಟಿಗೆ ನಾನು ಶಾಂತಿಯನ್ನು ಕೊಡಬೇಕಲ್ಲಿ ಕೈಗಂದಿದ್ದಾನೆ. ಅಂದ ತಕ್ಷಣ ಚಂದ್ರಸೇನ ರಕ್ತ ಕಂಬಳಿಯು ನಿಧಾನವಾಗಿ ಸರಿದಿದೆ. ತಣ್ಣನೆಯ ಗಾಳಿಯು ಬೀಸಿದೆ. ತಟ್ಟನೆ ಎಚ್ಚರನಾಗಿ ಆಲೋಚನೆ ಮಾಡುತ್ತಿದ್ದೇನೆ. ಆಹಾ ಪರಮಾತ್ಮ, ನಾನಿಂತಹ ಚಾತುರ್ಯವನ್ನು ಮಾಡಿದೆ. ಕಳ್ಳನನ್ನು ನೆಲೆಸಿ ಆತನಿಗೆ ಸರಿಯಾಗಿ ವಿಚಾರ ಮಾಡಿದ ಆತನ ಕರಗ ಚರಣ ಕಳಿಸಿಬಿಟ್ಟನಲ್ಲ. ಚರರೇ,
ಆತನು ಬದುಕಿದ್ದಾನೋ ಸತ್ತಿದ್ದಾನೋ ನೋಡಿ ಬಂದು ಕಾಡಿಗೆ ಓಡಿಸಿದ್ದಾನೆ. ಕಾಡಿನ ಮಧ್ಯವಾಗಿ ಬಂದು ನೋಡಿದರೆ ಪರಮಾತ್ಮನ ಧ್ಯಾನ ಮಾಡ್ತಾ ಕುಳಿತುಕೊಂಡಿದ್ದಾನೆ ವಿಕ್ರಮಾದಿತ್ಯನು. ಆಗ ಆ ಕಟುಕರು ಓಡೋಡಿ ಬಂದು ಮಹಾರಾಜ ಆತನ ಮುಖವನ್ನು ನೋಡಿದರೆ ಅಯ್ಯೋ ಎನಿಸುತ್ತಿದೆ, ಒಳ್ಳೆಯವನಂತೆ ಕಾಣುತ್ತಿದ್ದಾನೆ. ಆದ ಕಾರಣ ನೀವು ಅವನನ್ನು ಕಾಪಾಡಿ ಎಂದಾಗ ಯಾರಾದರೇನು ದಯವಿರಬೇಕು ಸಕಲ ಪ್ರಾಣಿಗಳ ಮೇಲೆ ಎಂಬಂತೆ ಡಂಗೂರವನ್ನು ಸಾರಿ ಬನ್ನಿ, ಯಾರಾದರೂ ಆತನಿಗೆ ಅನ್ನ ಆಹಾರಾದಿ ಕೊಡಬಹುದೆಂದು ಡಂಗೂರು ಸಾರಿ ಬನ್ನಿ ಎಂದಾಗ ಆ ಊರಿನ ಜನರಿಗೆಲ್ಲ ಡಂಗೂರವನ್ನು ಸಾರಿದ್ದಾರೆ. ಸಾರಿದಾಗ ಆ ಊರಿನ ಜನರು ತಾಮುಂದು ನಾಮುಂದು ಎಂದು ಬಂದು ಆತನಿಗೆ ಅನ್ನವನ್ನು ಉಣಬಡಿಸುತ್ತಿದ್ದಾರೆ. ಆಗ ಸ್ವಲ್ಪ ಮಟ್ಟಿಗೆ ಶಾಂತನಾಗಿ ವಿಕ್ರಮಾದಿತ್ಯನ ಕಾಲವನ್ನು ಕಳೆಯುತ್ತಿರಬೇಕಾದ್ರೆ ಉಜ್ಜಯಿನಿಪುರದ ಹೆಣ್ಣು ಮಗಳನ್ನ ಲಕ್ಷ್ಮೀದೇವಿಯನ್ನು ತಾಮಿಲಿಂದಾಪುರಕ್ಕೆ ಕೊಟ್ಟು ವಿವಾಹ ಮಾಡಿರುತ್ತಾರೆ. ಆಗ ಅವಳನ್ನು ಪಲ್ಲಕ್ಕಿಯಲ್ಲಿ ಕುಳಿಸು ಅದೇ ಕಾಡಿನ ಮಧ್ಯಭಾಗದಲ್ಲಿ ಬರುತ್ತಿರಬೇಕಾದರೆ ಮಾತು ಜಾಸ್ತಿ ಆಯ್ತು, ಅಂಟಿಸಿ ಅಲ್ಲ ಬೇಡ, ನಾನು ಹೇಳ್ತೀನಿ ಕಥೆ ಎಲ್ಲಿಗೆ ನಿಲ್ಸಿದ್ದೀನಿ ಹೇಳಿ ನೋಡೋಣ. ಯಾವ ಸನ್ನಿವೇಶ? ಅದಾಯ್ತು. ಆಮೇಲೆ ಅಲ್ಗೋಗ್ಬಿಟ್ರು ಅಷ್ಟು ಬೇಗ? ಇನ್ನು ಲಕ್ಷ್ಮೀದೇವಿನೇ ಬಂದಿಲ್ಲ. ಅದಕ್ಕೆ ಹೇಳೋದು ಸಾಯಂಕಾಲ ಫಂಕ್ಷನ್ಗೆ ಹೋಗುವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ತಾನೇ. ಕತೆ ಕಡೆ ಗಮನ ಕೊಡಿ. ಏನೋ ವರ್ಷಕ್ಕೂ 2 ವರ್ಷಕ್ಕೂ 3 ವರ್ಷಕ್ಕೂ ತಾಯಿ ಒಂದ್ಸತಿ ಮಾಡಿಸಿದ್ದಾರೆ. ಸ್ವಲ್ಪ ಗಮನ ಈ ಕಡೆ ಏನ್ ಮುಗಿತಾ ಬಂತು. ತಾಮಲಿಂದಾಪುರಕ್ಕೆ ಕೊಟ್ಟು ವಿವಾಹ ಮಾಡಿರುತ್ತಾರೆ. ಅದೇ ಮಾರ್ಗದಲ್ಲಿ ಆ ತಾಯಿಯಾದರೂ ಬರುತ್ತಿರಬೇಕಾದರೆ ಆ ಕಾಡಿನ ಮಧ್ಯಭಾಗದಲ್ಲಿ ಬರುತ್ತಾ ಬರುತ್ತಾ ವಿಕ್ರಮಾದಿತ್ಯನ ಹಳುವ ಶಬ್ದವು ಕೇಳಿಸಿದೆ. ಪಲ್ಲಕ್ಕಿಯನ್ನು ಕೆಳಗಿಳಿಸಿದ್ದಾಳೆ. ಇಳಿಸಿ ಬಂದು ನೋಡುತ್ತಿರಬೇಕಾದ್ರೆ ಚಿಂತಾಕ್ರಾಂತನಾಗಿ ತದೇಕ ಚಿತ್ತನಾಗಿ ಪರಮಾತ್ಮನ ಧ್ಯಾನ ಮಾಡುತ್ತಾ ಕುಳಿತುಕೊಂಡಿದ್ದಾನೆ. ಹತ್ತಿರ ಬಂದು ನೋಡಿದ್ದಾಳೆ. ಅಯ್ಯೋ ಪರಮಾತ್ಮ, ಈತನನ್ನು ನೋಡುತ್ತಿದ್ರೆ ಎಲ್ಲೋ ಕಂಡಂತೆ ಭಾಷವಾಗುತ್ತಿರುವುದಲ್ಲ, ಯಾರಿರಬಹುದು? ಇನ್ನು ಹತ್ತಿರ ಹೋಗಿ ನೋಡಿದ್ದಾಳೆ. ಆಗ ಆಶ್ಚರ್ಯವಾಯಿತು. ಸ್ವಾಮಿ, ತಾವು ಯಾರು? ತಮ್ಮ ದೇಶವಾವುದು? ತಮ್ಮ ನಾಮಾಂಕಿತವೇನು? ಇಷ್ಟೊಂದು ಘೋರ ಕಷ್ಟವಲ್ಲೂ ಕಾಣುವೇನು ಎಂದಾಗ ಆಗ ಮುಖವನ್ನು ನೋಡುತ್ತಿದ್ದಾಳೆ. ಯಾರಮ್ಮ ನೀನು? ನನ್ನನ್ನು ಕಂಡವಳಂತೆ ಮಾತನಾಡಿಸೋದು ಯಾರು ತಾಯಿ ನೀನು ಎಂದಾಗ ನಾನು ಉಜ್ಜಯಿನಿ ಹೆಣ್ಣು ಮಗಳು, ನನ್ನ ತಾಮಲಿಂದಕ್ಕೆ ಕೊಟ್ಟು ವಿವಾಹ ಮಾಡಿದ್ದಾರೆ. ನಿಮ್ಮನ್ನು ಹಳುವ ಶಬ್ದವನ್ನು ಕೇಳಿ ಇಲ್ಲಿಗೆ ಬಂದಿದ್ದೇನೆ ಸ್ವಾಮಿ. ಹೇಗೆ ಇಂತಹ ಕಷ್ಟಗಳು ಬಂದಿವೆ ಎಂದಾಗ ಆಗ ಆ ಕಷ್ಟದ ದಿನವನ್ನ ಆತನು ಆಕೆಗೆ ಯಾವ ರೀತಿ ಒಪ್ಪಿಸುತ್ತಿದ್ದಾನೆಂದರೆ ಆಳಲಾರೆ ನಮ್ಮ ನೋವ ಸಹಿಸಲಾರೆ ನಮ್ಮ, ಆಳಲಾರೆ ನಮ್ಮ ನೋವ ಸಹಿಸಲಾರೆ ನಮ್ಮ. ಲಕ್ಷ್ಮೀದೇವಿ ಆಶ್ರಯ ಕೊಟ್ಟವರು ಅನಾಥನ ಮಾಡಿದರು. ಆಶ್ರಯ ಕೊಟ್ಟವರು ಅನಾಥನ ಮಾಡಿದರು, ಪಲ್ಲವಾದಿದರು, ಕಳ್ಳನ ಮಾಡಿದರು. ಕಳ್ಳವ ಹಾಕಿದರು, ಕಳ್ಳನ ಮಾಡಿದರು. ಕಾಣಲಾದೆ ನಮ್ಮ ನೋವ ಸಹಿಸಲಾದೆ ನಮ್ಮ, ಕಾಣಲಾದೆ ನಮ್ಮ ನೋವ ಸಹಿಸಲಾದೆ
ದೇವಿ ಅಮ್ಮ ಲಕ್ಷ್ಮೀ ದೇವಿ ಅಮ್ಮ ಲಕ್ಷ್ಮೀ ದೇವಿ ಅನ್ನವ ಆಗದಿಹರು ಕೈ ಕಾಲುಗಳನ್ನು ಕಡಿಸಿದರಮ್ಮ. ಈ ರೀತಿಯಾಗಿ ಕಣ್ಣನ್ನು ತೆರೆಸಿ ನನ್ನನ್ನು ಬಿಸಾಡಿರುವರು ತಾಯಿ. ಈ ಗೋಳಿನ ಕಥೆಯನ್ನು ಏನೆಂದು ಹೇಳಲಿ ತಾಯಿ. ಈ ಮಳೆ ಚಳಿ ಗಾಳಿಗೆ ಏತಕ್ಕೋಸ್ಕರವಾಗಿ ಬದುಕಿದ್ದೇನೋ ಎಂಬಂತಹ ಸಂಕಟವಾಗುತ್ತಿರುವುದಮ್ಮ ಎಂದಾಗ, ಸ್ವಾಮಿ ನೀವು ನಮ್ಮ ಊರಿನ ಅರಸ ವಿಕ್ರಮಾದಿತ್ಯ ರಾಜ, ಈ ರೀತಿ ಕಷ್ಟಪಡುವುದನ್ನು ನಾನು ನೋಡಲಾರೆ. ಪ್ರಜೆಗಳನ್ನ ನಿಮ್ಮ ಮಕ್ಕಳಂತೆ ಸಾಕಿ ಸಲಹಿದಂತಹ ಪ್ರಭುಗಳು ನೀವು. ದಯಮಾಡಿ ನನ್ನ ಜೊತೆಯಲ್ಲೂ ಬನ್ನಿ, ನಾನು ನಿಮ್ಮನ್ನು ಸಾಕಿಕೊಳ್ಳುತ್ತೇನೆ ಎಂದು ಬೇಡ ತಾಯಿ ಬೇಡ. ಆ ಊರಿನ ಚಂದ್ರಸೇನನು ಗೋಪಗೊಳ್ಳುತ್ತಾನಮ್ಮ, ಬೇಡ ತಾಯಿ ಎಂದಾಗ, ಇಲ್ಲ ಇಲ್ಲ ಸ್ವಾಮಿ, ನೀವೆಷ್ಟೇ ನನಗೆ ಎಷ್ಟೇ ಕಷ್ಟಗಳು ಬಂದರೂ ಸಹ ನಾನು ನಿಮ್ಮನ್ನು ಬಿಡುವುದಿല്ലെಂದು ಮಗುವಂತೆ ಆತನನ್ನು ಎತ್ತುಕೊಂಡು ಕೊಲ್ಲೆಯಲ್ಲಿ ಕುಳ್ಳಿರಿಸಿಕೊಂಡಿದ್ದಾಳೆ. ಕುಳ್ಳಿರಿಸಿಕೊಂಡು ತನ್ನ ಮಾವನ ಬದಿಗೆ ತಂದು ಬಿಟ್ಟಾಗ ತನ್ನ ಮಾವನಾದಂತಹ ಏಲಿ ರಾಮಣ್ಣ, ಏನಮ್ಮ ಈ ಗ್ರಹಚಾರ ಬೇಕೆ ನಮ್ಮ ಮನೆಗೆ ಕರೆದುಕೊಂಡು ಬಂದ ತಾಯಿ, ಬೇಡಮ್ಮ ಈತನನ್ನು ಅಲ್ಲೇ ಬಿಟ್ಟಿ ಬಾ ಎಂದಾಗ ತನ್ನ ಮಾವನನ್ನ ಯಾವ ರೀತಿ ಸಮಾಧಾನ ಪಡಿಸುತ್ತಿದ್ದಾಳೆಂದರೆ, ಮಾವ ಭಯ ಪಡದೇವು, ಓ ಮಾವ ಭಯ ಪಡದೇವು, ಅರಸರು ಮಾವಯ್ಯ ಇವರು ಜೈನಿಪುರದ ಅರಸರು ಮಾವಯ್ಯ, ವಿಕ್ರಮನೆಂಬುವ ನಾಮವು ಹೇಳಿರಿ, ವಿಕ್ರಮನೆಂಬುವ ನಾಮವು ಹೇಳಿರಿ, ಮಾವ ಭಯ ಪಡದಿರಿ, ಮಾವನವರೇ ಇವು ಯಾರೆಂದು ತಿಳಿದುಕೊಂಡರೆ ಉಜ್ಜಯಿನಿಪುರದ ಅರಸ ವಿಕ್ರಮಾದಿತ್ಯ ರಾಜ. ಈಗ ನಾವು ಇವರನ್ನು ಸಾಕಿದರೆ ಮುಂದೆ ನಮಗೆ ಶುಭಯೋಗ ಬರದ ಸಂದೇಹವಿಲ್ಲ ಎಂದಾಗ, ಆಗಲಿ ಎಂದು ಆ ಊರಿನ ಮಹಾರಾಜನ ಬಳಿಗೆ ಹೋಗಿ ಅಪ್ಪಣೆಯನ್ನು ಪಡೆದಿದ್ದಾನೆ. ಮಹಾರಾಜ, ನೀವು ಕರಾಚರಣೆಗಳನ್ನು ಕಳಿಸಿದಂತಹ ತಸ್ಕರನನ್ನ ನಾನು ಸಾಕಿ ಸಲಹಬೇಕೆಂದಿದ್ದೇನೆ, ದಯಮಾಡಿ ನನಗೆ ಅಪ್ಪಣೆಯನ್ನು ಕೊಡಿ ಎಂದಾಗ, ಆಗಲಿ ಎಂದು ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ದಯ ಇರಬೇಕು ಸಕಲ ಪ್ರಾಣಿಗಳ ಮೇಲೆ ಎಂಬಂತೆ, ಸಾಕು ಮುಂದೆ ನಿನಗೆ ಒಳ್ಳೆ ಕಾಲ ಬರುತ್ತದೆ ಎಂದಾಗ ತನ್ನ ಮನೆಗೆ ಬಂದು, ನೋಡಮ್ಮ ಮಹಾರಾಜರ ಅಪ್ಪಣೆಯನ್ನು ಕೊಟ್ಟಿದ್ದಾರೆ, ಈ ಕುಂಟಪ್ಪನಿಗೆ ಕೈ ಕಾಲುಗಳಿಗೆ ಎಣ್ಣೆಯನ್ನು ಹಾಕಿ ಹೊಸ ಬಟ್ಟೆಯನ್ನು ಕೊಟ್ಟು ಈತನನ್ನ ಸಾಕುತ್ತಾ ಎಂದಾಗ ಮಗುವಂತೆ ಸಾಕಿಕೊಳ್ಳುತ್ತಿದ್ದಾಳೆ. ಆಗ ಬಹಳ ದಿನ ಕಾಲವನ್ನು ಕಳೆಯುತ್ತಿರಬೇಕಾದ್ರೆ ಒಂದಾನೊಂದು ದಿನ ಆತನಾದರೂ ವಿಕ್ರಮಾದಿತ್ಯನು, ಎಷ್ಟು ದಿನ ಈ ರೀತಿ ನಾನು ಊಟ ಮಾಡುವುದು ಇರಲಿ, ನಾನು ಏನಾದರೂ ಕೆಲಸ ಮಾಡಬೇಕೆಂದು ಅಯ್ಯ ನನ್ನದೊಂದು ಭಿನ್ನವಿರುವುದು. ಅದೇನೆಂದರೆ, ನಾನು ಒಳಕೊಡದಿರು ಜನಕ್ಕೆ ವಿಕ್ರಮಾದಿತ್ಯನೆಂಬಂತಹ ರಾಜ ಅನ್ನಕ್ಕೋಸ್ಕರವಾಗಿ ನಿನ್ನ ಮೇಲೆ ಇರುವ ಸತ್ಯವನ್ನು ಯಾರ ಬಳಿಯಲ್ಲೂ ತಿಳಿಸಬೇಡ, ಇದೇ ನಾನು ಕೇಳುವಂತಹ ಭಿನ್ನ ಎಂದಾಗ, ಅಯ್ಯ ನಾನು ಗಾಣಿಗರವನು, ನನ್ನ ಮನೆಗೆ ಎಣ್ಣೆಗೆ ಬರುವವರು ಇರುತ್ತಾರೆ, ಹೋಗುವರು ಹೋಗುತ್ತಾರೆ, ನಾನು ನೀವು ಯಾರೆಂದರೆ ನಾನು ನಿಜವನ್ನು ಹೇಳಲೇಬೇಕು. ಆದ ಕಾರಣ ಅದು ಅಲ್ಲಿ ನನ್ನದೊಂದು ಗಾಣವಿದೆ, ಗಾಣದ ಮೇಲೆ ನಿಮ್ಮನ್ನು ಕುಳ್ಳಿರಿಸುತ್ತೇನೆ, ಮೊಂಡ ಕೈಗಳಿಗೆ ಚಾವಟಿಯನ್ನು ಕಟ್ಟುತ್ತೇನೆ, ಬಾಯಲ್ಲಿ ಎತ್ತುಗಳನ್ನು ಬೆದರಿಸಿಕೊಂಡು ಗಾಣವನಿಯುವಂತವರಾಗಿ ಎಂದಾಗ, ಆಗಲಿ ಸ್ವಾಮಿ ಎಂದು ಒಪ್ಪಿಕೊಂಡ. ಆಗ ಆತನಿಗೆ ಗಾಣದ ಮೇಲೆ ಕರೆದುಕೊಂಡು ಹೋಗಿ ಕುಳ್ಳಿರಿಸಿದ್ದಾರೆ. ಮೊಂಡ ಕೈಗಳಿಗೆ ಚಾವಟಿಯನ್ನು ಕಟ್ಟಿ ಬಾಯಲ್ಲಿ ಎತ್ತುಗಳು ಗಾಣವನ್ನು ಒಡೆಯು ಎಂದಾಗ, ಆ ಮೊಂಡ ಕೈಗಳ ಚಾವಟಿಯನ್ನು ನೋಡಿ ಗಳಗಳನೆ ಅಳುತ್ತಿದ್ದಾನೆ ವಿಕ್ರಮಾದಿತ್ಯನು. ಆಹಾ ಪರಮಾತ್ಮ, ಗ್ರಹಚಾರ ಒದಗಿದ ಕಾಲವೇ, ಗ್ರಹಚಾರ ಒದಗಿದ ಕಾಲದಿ, ಅಯ್ಯ ಗ್ರಹಚಾರ ಒದಗಿದ ಕಾಲದಿ ಅಹಿಭೂಷ
ಶನಿರಾಜ ಮಾತಾ ಪಿತನೆಂದು ನಂಬಿದ ಆ ಶನಿರಾಜನೇ ಕಾಯಲಿ ಎನ್ನನ್ನ 56 ದ್ವೇಷಗಳ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಏಕಚಕ್ರೇಶ್ವರನಾಗಿ ಮೆರೆಯುತ್ತಿದ್ದಂತಹ ನನಗೆ ಇಂದು ಈ ಗಾಣಿಗರ ಮನೆಯಲ್ಲಿ ಗಾಣ ಹೊಡೆಯುವಂತಾಯಿತಲ್ಲ ಪರಮಾತ್ಮ. ಶ್ರೀರಾಜ ಇರಲಿ, ಎಲ್ಲವೂ ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಎಂದು ಆ ಬಸವಣ್ಣನ್ನು ಬೆದರಿಸಿಕೊಂಡು ಯಾವ ರೀತಿ ಗಾಣ ಹೊಡೆಯುತ್ತಿದ್ದಾನೆಂದರೆ, ನಡೆ ನಡೆ ಬಸವನೇ ನಡೆ ನಡೆ ಬಸವನೇ ಒಡೆಯುವೆ ಕಾಣವ, ನಡೆ ನಡೆ ಬಸವನೇ ಒಡೆಯುವೆ ಕಾಣವ, ಕೈಕಾಲಿಲ್ಲದ ಗಣವನು ಕೈಕಾಲಿಲ್ಲದ ಗಣವನು ನಡೆ ನಡೆ ಬಸವನೇ. ಬಾಯಳು ಬೆದರಿಕೆ ನಡೆ ನಡೆ ಬಸವನೇ, ಬಾಯಳು ಬೆದರಿಕೆ ನಡೆ ನಡೆ ಬಸವನೇ, ತೋರುವೆ ಕಾಲಿಲ್ಲದ ಗಣವನು ನಡೆ ನಡೆ ಬಸವನೇ. ಮೊಂಡ ಕೈಯೊಳು ಎತ್ತುಗಳೊಡೆಯುತ್ತಾರೆ, ಮೊಂಡ ಕೈಯೊಳು ಎತ್ತುಗಳೊಡೆಯುತ್ತ ಚಂಡ ವಿಕ್ರಮ ಸೂರನು ನಾನಿದೆ, ಚಂಡ ವಿಕ್ರಮ ಸೂರನು ನಾನಿದೆ, ನಡೆ ನಡೆ ಬಸವನೇ ಒಡೆಯುವೆ ಕಾಣವ, ನಡೆ ನಡೆ ಬಸವನೇ ಒಡೆಯುವೆ ಕಾಣವ, ಕೈಕಾಲಿಲ್ಲದ ಗಣವನು ಕೈಕಾಲಿಲ್ಲದ ಗಣವನು ನಡೆ ನಡೆ ಬಸವನೇ. ಈ ರೀತಿಯಾಗಿ ಬಸವಣ್ಣನ ಬೆದರಿಸಿಕೊಂಡು ಕಾಲವನ್ನು ಕಳೆಯುತ್ತಾ ಗಾಣವನ್ನು ಹೊಡೆಯುತ್ತಿದ್ದಾನೆ ವಿಕ್ರಮಾದಿತ್ಯನು. ಹಚ್ಕೊಳ್ಳಿ ಎಲ್ಲ ತುಪ್ಪದ ಬತ್ತಿ. ಆಗ ಬಹಳ ದಿನ ಗಾಣದ ಮೇಲೆ ಅದೇ ರೀತಿಯಾಗಿ ಕಾಲವನ್ನು ಕಳೆಯುತ್ತಿದ್ದಾನೆ. ಕಾಲವನ್ನು ಕಳೆಯುತ್ತಿರಬೇಕಾದರೆ ಒಂದಾನೊಂದು ದಿನ ಅರ್ಧರಾತ್ರಿಯಲ್ಲಿ ವಿಕ್ರಮಾದಿತ್ಯನು ಆಲೋಚನೆ ಮಾಡುತ್ತಾ, ಆಹಾ ಪರಮಾತ್ಮ ಶನಿರಾಜ, ಇನ್ನು ಎಷ್ಟು ದಿನಗಳು ಈ ರೀತಿ ನನಗೆ ಕಷ್ಟವನ್ನು ಕೊಡುತ್ತಿರುವೆ ಪರಮಾತ್ಮ. ಇರಲಿ, ಎಲ್ಲವೂ ನಿನ್ನ ಇಚ್ಛೆ ಇದ್ದಂತ ಆಗಲಿ. ನಾನಂತೂ ನಿನ್ನ ಪಾದಗಳನ್ನು ಬಿಡುವುದೇ ಇಲ್ಲ. ನಿನ್ನ ಧ್ಯಾನದಲ್ಲೇ ನಾನು ಮಗ್ನಾಗಿರುತ್ತೇನೆ ಎಂದು ಆ ದಿನ ಊಟ ಮಾಡಿ ರಾತ್ರಿ ಕಾಲವನ್ನು ಕಳೆಯಬೇಕಾದ್ರೆ ದೀಪಕಮಲ ರಾಗವನ್ನ ಯಾವ ರೀತಿ ಆಡುತ್ತಿದ್ದಾನೆಂದರೆ,
ಜ್ಯೋತಿಯ ಕರುಣಿಸು ಪರಮಾತ್ಮ ಈ ರೀತಿಯಾಗಿ ದೀಪಕಮಲ ರಾಗವನ್ನು ಯಾವ ರೀತಿ ಆಡಿದರೋ ಆಡಿದ ತಕ್ಷಣ ಲಕ್ಷೋಪಲಕ್ಷ ದೀಪಗಳು ದಿಗ್ಗನೆ ಹೊತ್ತಿಕೊಂಡಿವೆ. ಪದ್ಮಾವತಿ ಅಂತಃಪುರದಲ್ಲಿ ಭವಾನಿ ಮಾತಿನಂತೆ ಕಾಯ್ತಿರಬೇಕಾದರೆ ಯಾವಾಗ ದೀಪಗಳು ಹೊತ್ತಿಕೊಂಡಿತೋ ಆಗ ಅಲ್ಲಿ ಪದ್ಮಾವತಿ ಆದರೂ ಸಖಿಯರನ್ನು ಬರಮಾಡಿ, ಸಖಿಯರಿ ಯಾರ ಪುಣ್ಯಾತ್ಮರು ದೀಪಕಲಂ ರಾಗವನ್ನು ಆಡುತ್ತಿದ್ದಾರೆ, ದಯಮಾಡಿ ಹೋಗಿ ಅವರನ್ನು ಕರೆತನ್ನಿ ಎಂದಾಗ ಈ ಸಖಿಯರು ಕೇರಿ ಕೇರಿ ಬೀದಿ ಬೀದಿಗಳನ್ನು ಹುಡುಕಿದ್ದಾರೆ. ಎಲ್ಲಿ ಸಿಂಹ ಕಾಣಲಿಲ್ಲ. ಆಗ ಗಾಣಿಗರ ಬೀದಿಗೆ ಬಂದಾಗ ಆ ಗಾಣಿಗರ ಬೀದಿಯಲ್ಲಿ ಈತನ ಕುಳಿತಿರುವುದನ್ನು ನೋಡಿ ಓಹೋ ಈತನೇ ಇರಬಹುದೆಂದು ತೇಲಿ ರಾಮಣ್ಣನ ಕರೆಯಿಸಿ ಅವನ ಅಪ್ಪಣೆಯನ್ನು ಪಡೆದು ಆತನನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ಪದ್ಮಾವತಿ ಅಂತಃಪುರಕ್ಕೆ ಕರೆದುಕೊಂಡು ಬಂದು ಬಿಟ್ಟಿದ್ದಾರೆ. ಬಿಟ್ಟಾಗ ಆಗ ತಾವು ಯಾರು, ತಮ್ಮ ನಾಮಧೇಯವೇನು, ತಮ್ಮ ದೇಶವಾವುದು, ತಮ್ಮ ನಾಮಾಂಕಿತವೇನು, ಇಷ್ಟೊಂದು ಘೋರ ಕಷ್ಟ ಬರಲು ಕಾರಣವೇನೆಂದು ಪದ್ಮಾವತಿ ಕೇಳಿದಾಗ ಚಂದ್ರಸೇನನ ಮಗಳಂತಹ ಪದ್ಮಾವತಿ ಕೇಳಿದಳು. ಆಗ ಅಯ್ಯೋ ಪರಮಾತ್ಮ ಶ್ರೀರಾಜ, ಇಂದೋರ್ವ ನಾರಿ ದಶೆಯಿಂದ ಈ ನನ್ನ ಕರಾಚರಣೆಗಳನ್ನು ಕಳೆದುಕೊಂಡೆ. ಈ ನಾರಿಯಿಂದ, ಈ ಹೆಣ್ಣಿನಿಂದ ನನ್ನ ಶಿರಚ್ಛೇದನವಾದರೂ ಆಗಬಹುದು. ಇರಲಿ, ಎಲ್ಲವೂ ನಿನ್ನ ಇಚ್ಛೆ ಇದ್ದರಿಗೆ ಆಗಲಿ. ಅಮ್ಮ, ನಾನೊಬ್ಬ ತಸ್ಕರನಮ್ಮ. ಅಯ್ಯ, ತಾವು ಆಡುವಂತಹ ರಾಗವಾವುದು, ಅದೇ ರಾಗವನ್ನು ಮತ್ತೊಮ್ಮೆ ನನ್ನ ಆಸ್ಥಾನದಲ್ಲಿ ಆಡಿ ಎಂದಾಗ ಮತ್ತೊಮ್ಮೆ ಯಾವ ರೀತಿ ಆಡುತ್ತಿದ್ದಾನೆಂದರೆ ಬೆಳಿಗ್ಗೆ ಬೆಳಿಗ್ಗೆ ಬೂದಿ ಮುಚ್ಚಿದ ಕಂಡ ಅಗ್ನಿ ಸ್ವರೂಪನೇ, ಬೂದಿ ಮುಚ್ಚಿದ ಕಂಡ ಅಗ್ನಿ ಸ್ವರೂಪನೇ, ಯಮನ ಗಜನೇ ಯಮನ ಗಜನೇ ಶ್ರೀ ಶನಿದೇವನೇ, ಜ್ಯೋತಿಯ ಕರುಣಿಸು ಪರಮಾತ್ಮ, ಬದಿಯ ಜಗಗಳು ಎನ್ನಾತ್ಮ, ಜ್ಯೋತಿಯ ಕರುಣಿಸು ಪರಮಾತ್ಮ, ಪರಮಾತ್ಮ, ಪರಮಾತ್ಮ. ಶ್ರೀಮದ್ರವಾರಮಳ ಗೋವಿಂದ, ಆಂಜನೇಯರದ ಗೋವಿಂದ. ಈ ರೀತಿಯಾಗಿ ಆಡುತ್ತಾ ಹಾಡನ್ನು ಕೇಳುತ್ತಾ ಕೇಳುತ್ತಾ ಪದ್ಮಾವತಿ ಹಾಗೇ ನಿದ್ರಾಪರವಶಳಾಗಿದ್ದಾಳೆ. ಆಗ ಆಹಾ ಪರಮಾತ್ಮ, ಈಗಲೀಗ ನನ್ನ ಶಿರಚ್ಛೇದನವಾದರೂ ಆಗಬಹುದು ಎಂದು ಇರಲಿ, ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ. ನಿನ್ನ ದರ್ಶನಕ್ಕಾಗಿ, ನಿನ್ನ ಪಾದ ದರ್ಶನಕ್ಕಾಗಿ ನಾನು ಈಗಲೀಗ ಬೇಡಿಕೊಳ್ಳುತ್ತೇನೆ ಎಂದು
ಪರಮಾತ್ಮನಾದಂತಹ ಆ ಶನಿರಾಜನನ್ನ ಅನನ್ಯ ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದಾನೆ. ಒಂದು ಬಾರಿ ದರ್ಶನ ನೀಡೋ ಶನಿ ಮಹಾದೇವ, ನನ್ನ ಕಣ್ಣಿನ ಗುಡಿಯಲ್ಲಿ ನೆಲೆಸೋ ಸುಗುಣ ಸ್ವಭಾವ. ಒಂದು ಬಾರಿ ನನಗೆ ದರ್ಶನವನ್ನು ನೀಡಬಾರದು ಪರಮಾತ್ಮ ಗೋಳಾಡುತ್ತಿದ್ದಾನೆ. ಆಗ ಪರಮಾತ್ಮನಾದಂತಹ ಆ ಶನಿರಾಜನು ನಾನೆಷ್ಟು ಕಷ್ಟಗಳನ್ನು ಕೊಟ್ಟರು ಸಹ ಅದನ್ನೆಲ್ಲ ಅನುಭವಿಸುತ್ತಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನ ಧ್ಯಾನದಲ್ಲೇ ಮಗ್ನನಾಗಿದ್ದಾನೆ ಈ ವಿಕ್ರಮನು. ಆ ವಿಕ್ರಮಾದಿತ್ಯನಿಗೆ 90 ತಿಂಗಳು ಅಂದರೆ 7.5 ವರ್ಷಗಳು ಕಳೆದಿರುತ್ತೆ ಶನಿರಾಜನ ಪ್ರವೇಶವಾಗಿ. ಆಗ ಒಂದು ಕೈಯಲ್ಲಿ ತ್ರಿಶೂಲಾರೂಢನಾಗಿ ಮತ್ತೊಂದು ಕೈಯಲ್ಲಿ ಪ್ರತ್ಯಕ್ಷನಾಗಿ ಬಂದು ಯಾವ ರೀತಿ ಹೇಳುತ್ತಿದ್ದಾನೆಂದರೆ,
ನೋಡಿ. ಮೆಚ್ಚಿದೆ ನಿನ್ನಯ ಭಕ್ತಿಗೆ ಸಚ್ಚರಿತದೆ ಹೊರಗಳ ಕೊಡುವೆ ಆಗ ಪರಮಾತ್ಮನು ಪ್ರತ್ಯಕ್ಷನಾಗಿ ನಿಂತಿದ್ದಾನೆ. ವಿಕ್ರಮ, ನೀನೇ ಧನ್ಯ ಧನ್ಯ ವಿಕ್ರಮ. ನಾನೆಷ್ಟು ಕಷ್ಟಗಳನ್ನು ಕೊಟ್ಟು ಅದನ್ನೆಲ್ಲ ಅನುಭವಿಸುತ್ತಾ ನನ್ನನ್ನೇ ಧ್ಯಾನಿಸುತ್ತ ನನ್ನ ಧ್ಯಾನದಲ್ಲೇ ಮಗ್ನನಾಗಿರು ವಿಕ್ರಮ. ನೀನೇ ಧನ್ಯ ಧನ್ಯ ವಿಕ್ರಮ ಪ್ರತ್ಯಕ್ಷನಾಗಿ ಬಂದಿದ್ದಾರೆ. ಕೆಂಜಡೆಗಳನ್ನು ಕೆದರಿಕೊಂಡು ತ್ರಿಶೂಲ ರೂಢನಾಗಿ ಪರಮಾತ್ಮನ ಪ್ರತ್ಯಕ್ಷನಾಗಿರಬೇಕಾದ್ರೆ ಆಹಾ ಪರಮಾತ್ಮ ಶನಿರಾಜ ಅಂದು ನೋಡಿದಂತಹ ಈ ಪಾದಗಳನ್ನು ಇಂದು ನಾನು ಇಲ್ಲಿ ನೋಡುತ್ತಿದ್ದೇನೆಂದು ಆ ಮುಂಡ ದೇಹವನ್ನ ಪಾದದ ಮೇಲೆ ಹಾಕಿದ್ದಾನೆ. ಬೇಕಾದಂತಹ ವರಗಳನ್ನು ಬೇಡಿಕೋ ವಿಕ್ರಮ ಎಂದಾಗ ಆಗ ನೀವು ವರಗಳನ್ನು ಕೊಡುವುದಾದರೆ ಈ ಜಗತ್ತಿನಲ್ಲಿ ಈ ಮಹಿ ಜನರಿಗೆ ಈ ಜಗತ್ತಿನ ಜನರಿಗೆ ನನಗೆ ಕೊಟ್ಟಂತಹ ವರವನ್ನ ಕಷ್ಟವನ್ನ ನೀನು ಕೊಡಬೇಡೇ ತಂದೆ. ಇದೇ ನಾನು ಕೇಳುವಂತಹ ಮೊದಲನೇ ವರವು ಎಂದಾಗ ಪರಮಾತ್ಮನು ನಗುತ್ತಾನೆ. ವಿಕ್ರಮ, ನಿನ್ನ ಕೈ ಕಾಲುಗಳು ನಿನ್ನ ರಾಜ್ಯ ಸಿರಿ ಸಂಪತ್ತುಗಳನ್ನು ಕೇಳದೆ ಲೋಕಕ್ಕೆ ಉಪಕಾರವಾಗುವಂತಹ ವರಗಳನ್ನು ಬೇಡುತ್ತಿರುವುದಿಲ್ಲ ವಿಕ್ರಮ. ಇರಲಿ, ನೀನೇ ಧನ್ಯ ವಿಕ್ರಮ, ಮತ್ತೇನು ಬೇಡುಕೋ ಎಂದಾಗ ಪರಮಾತ್ಮ ನೀವು ಮತ್ತೆ ತಾರೆ ಮರದಲ್ಲಿ ಬಿಟ್ಟು ಬೇರೆ ಯಾವ ಮರದಲ್ಲೂ ವಾಸ ಮಾಡಬಾರದು. ಇದೇ ನಾನು ಕೇಳುವಂತಹ ಎರಡನೇ ವರವು. ಭಲೇ ವಿಕ್ರಮ, ಒಳ್ಳೆ ವರವನ್ನು ಬೇಡುತ್ತಿರುವೆ. ತಾರೆ ಮರದಲ್ಲಿ ನಾನು ಕೂತರೆ ಶಾಂತನಾಗಿರುತ್ತೇನೆ ಎಂದಲ್ಲವೇ ಆಗಲಿ.
ನಿನ್ನ ಇಚ್ಛೆಯಂತೆ ಆಗಲಿ. ವಿಕ್ರಮ, ಇಂದು ದೇವಾನುದೇವತೆಗಳಿಗೆ ರಾಜಾದಿರಾಜರಿಗೆ ಎಂತೆಂತಹ ಕಷ್ಟಗಳನ್ನು ಕೊಟ್ಟಿದ್ದೇನೆ. ಯಾರೂ ಸಹ ನಿನ್ನಂತ ಲೋಕಕ್ಕೆ ಉಪಕಾರವಾಗುವಂತಹ ವರಗಳನ್ನ ಬೇಡಲಿಲ್ಲವಯ್ಯ ವಿಕ್ರಮ ಎಂದಾಗ ಆಗ ವಿಕ್ರಮಾದಿತ್ಯನು ಪರಮಾತ್ಮ ಶ್ರೀರಾಜ, ಇಂದು ದೇವಾನುದೇವತೆಗಳಿಗೆ ರಾಜಾದಿರಾಜರಿಗೆ ಎಂತೆಂತಹ ಕಷ್ಟವನ್ನು ಕೊಟ್ಟೆ, ಅದನ್ನು ದಯಮಾಡಿ ನನಗೆ ತಿಳಿಸುವಂತವನಾಗು ಎಂದಾಗ ಆಗಲಿ ಎಂದು ಒಪ್ಪಿಕೊಂಡು ಅದಕ್ಕಿಂತ ಮುಂಚಿತವಾಗಿ ವಿಕ್ರಮ ನೀನೇ ಧನ್ಯ ವಿಕ್ರಮ, ನೀನು ನನ್ನ ಕಷ್ಟಗಳೆಲ್ಲ ಕೊಟ್ಟೆ, ಅದನ್ನೆಲ್ಲ ಅನುಭವಿಸುತ್ತಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನ ಧ್ಯಾನದ ಮಗ್ನಾಗಿರ್ಬೇಕು. ಇದೋ ನಿನಗೆ ಆಶೀರ್ವಾದ ಮಾಡುತ್ತೇನೆ. ನಿನ್ನ ಕಾಲುಗಳು ಬರಲಿ ವಿಕ್ರಮ, ನಿನ್ನ ಕೈಗಳು ಬರಲಿ ವಿಕ್ರಮ. ನೀನು ಮೊದಲಿಗಿಂತಲೂ ಅತಿಶಯ ರೂಪವಂತನಾಗಿ ಬಾಳು. ನಿನ್ನ ರಾಜ್ಯ ಕೋಶಾದಿಗಳನ್ನು ಪಡೆದುಕೊಂಡು ಈ ಪದ್ಮಾವತಿ ಆಲೋಲಿಕೆ ವಿವಾಹವಾಗಿ ಆನಂದದಿಂದ ಕಾಲನ್ನು ಕಳೆಯುವಂತವನಾಗಬೇಕು ಎಂದಾಗ ಆನಂದ ಭರಿತನಾಗಿ ಕೈ ಕಾಲುಗಳನ್ನು ಪಡೆದುಕೊಂಡು ವಿಕ್ರಮಾದಿತ್ಯ ಎದ್ದು ಕೊಡುತ್ತುಕೊಂಡಿದ್ದಾನೆ. ಆಗ ದೇವಾನುದೇವತೆಗಳಿಗೆ ಕೊಟ್ಟಂತಹ ಕಷ್ಟವು ಹೇಳಿ ಪರಮಾತ್ಮ ಎಂದಾಗ ತಿಳಿಸುತ್ತೇನೆ ಕೇಳು. ನನ್ನ ಗುರುಗಳಾದಂತಹ ಬೃಹಸ್ಪತಾಚಾರ್ಯ ಆಶ್ರಮಕ್ಕೆ ಹೋಗಿ, ಗುರುಗಳೇ, ನಾನು ನಿಮ್ಮ ಜನ್ಮರಾಶಿಯಲ್ಲಿ 90 ತಿಂಗಳು ಬರಬೇಕೆಂದು ನಾನು ಕೇಳಿಕೊಂಡೆನು. ಆಗ ನನ್ನ ಗುರುಗಳು 90 ತಿಂಗಳಲ್ಲ 90 ಗಳಿಗೂ ಬರಬಾರದೆಂದು ಕಟ್ಟಪ್ಪಣೆಯನ್ನು ಮಾಡಿದರು. ಆಗ ನನ್ನ ಗುರುಗಳನ್ನ ನಾನು ಪೀಡಿಸಿದೆ. ಗುರುಗಳೇ, ನೀವೇ ಈ ರೀತಿ ಆದರಣೆ ಮಾಡದಿದ್ದರೆ ಈ ಜಗತ್ತಿನ ಜನರು ನನ್ನನ್ನು ಆದರಣೆ ಮಾಡುತ್ತಾರೆ, ದಯಮಾಡಿ ನನಗೆ ಅಪ್ಪಣೆಯನ್ನು ಕೊಡಿ ಎಂದಾಗ 3 ಕಾಲು ಜಾವ ಅಪ್ಪಣೆಯನ್ನು ಕೊಟ್ಟರು. ಆ 3 ಕಾಲು ಜಾವದಲ್ಲಿ ನನ್ನ ಗುರುಗಳನ್ನ ಸೂಲಕ್ಕೆ ಏರುವಂತೆ ಮಾಡಿ ಮತ್ತೆ ಆ ನನ್ನ ಗುರುಗಳ 3 ಕಾಲು ಜಾವ ಕಳೆದ ನಂತರ ಕಾಪಾಡಿದನು ವಿಕ್ರಮ. ಅದೇ ರೀತಿಯಾಗಿ ಶ್ರೀರಾಮಚಂದ್ರನ ರಾಶಿಯನ್ನು ಸೇರಲಾಗಿ 14 ವರ್ಷ ವನವಾಸವನ್ನು ಮಾಡಿಸಿದನು ವಿಕ್ರಮ. ಸೀತಾಮಾತೆಯ ರಾಶಿಯನ್ನು ಸೇರಲಾಗಿ ಆ ರಾವಣಾಸುರನ್ನು ಕದ್ದೊಯ್ಯುವಂತೆ ಮಾಡಿದನು ವಿಕ್ರಮ. ಅದೇ ರೀತಿಯಾಗಿ ಆ ರಾವಣಾಸುರನ ರಾಶಿಯನ್ನು ಸೇರಲಾಗಿ 6 ತಿಂಗಳೊಳಗೆ ಅವನ ವಂಶವನ್ನೆಲ್ಲ ನಿರ್ವಂಶ ಮಾಡಿದನು ವಿಕ್ರಮ. ಅದೇ ರೀತಿಯಾಗಿ ಪಾಂಡವರ ರಾಶಿಯನ್ನು ಸೇರಲಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿಸಿದನು ವಿಕ್ರಮ. ಅದೇ ರೀತಿಯಾಗಿ ಆ ನಳ ಚಕ್ರವರ್ತಿಯ ರಾಶಿಯನ್ನು ಸೇರಲಾಗಿ ಆತನ ದಾಯಾದಿಯಂತಹ ಪುಷ್ಕರನಲ್ಲಿ ಜೂಜನ್ನಾಡಿಸಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಳ್ಳುವಂತೆ ಮಾಡಿ ಕಾಡಿಗೆ ಓಡಿಸಿ ಅಗ್ನಿಯನ್ನು ನಿರ್ಮಿಸಿ ಕಾರ್ಕೋಟಕನಿಂದ ಕಚ್ಚಿಸಿ ಅವನ ಮೈಯೆಲ್ಲ ವಿಷಮಯವಾಗುವಂತೆ ಮಾಡಿ ನಾನಾ ಕಷ್ಟಗಳನ್ನು ಕೊಟ್ಟು ಋತುಪರ್ಣನ ರಾಜನ ಮೇಲೆ ಅಡಿಗೆ ಕೆಲಸಗಳನ್ನು ಮಾಡಿಸಿ ನಾನಾ ಕಷ್ಟವನ್ನು ಕೊಟ್ಟು ಮತ್ತೆ ಆತನನ್ನು ಕಾಪಾಡಿದನು ವಿಕ್ರಮ. ದೇವೇಂದ್ರನ ರಾಶಿಯನ್ನು ಸೇರಲಾಗಿ ಅವನ ಮೈಯೆಲ್ಲ ವಿಷಮಯವಾಗುವಂತೆ ಮಾಡಿ ಶಿವಲಿಂಗ ಪೂಜೆಯನ್ನು ಮಾಡಿ ಆತನಿಗೆ ಕರುಣೆ ಮಾಡುವಂತೆ ಮಾಡಿ ಆತನನ್ನು ಕಾಪಾಡಿದನು ವಿಕ್ರಮ. ಇದೇ ರೀತಿಯಾಗಿ ಆ ಶಿವನನ್ನೂ ಸಹ ನಾನು ಬಿಡಲಿಲ್ಲ, ಆತನನ್ನು ನಾನು ಕಾಡಿದ್ದೇನೆ, ಆ ವಿಷ್ಣುವನ್ನೂ ಸಹ ಬಿಡಲಿಲ್ಲ. 9 ಅವತಾರವಾಗುವಂತೆ ಮಾಡಿದ್ದೇನೆ ವಿಕ್ರಮ. ತಿಳಿಯುತ್ತೆ ದೇವಾನುದೇವತೆಗಳ ರಾಜಾದ್ರಿಗಾರ್ಜಿ ಕೊಟ್ಟಂತಹ ಕಷ್ಟವಲ್ಲೂ ತಿಳಿಯುತ್ತೆ ಎಂದಾಗ ಬಹಳ ಆನಂದವಾಯಿತು ಪರಮಾತ್ಮ ಎಂದು ಆ ಪರಮಾತ್ಮನನ್ನ ಅನನ್ಯ ಭಕ್ತಿಯಿಂದ ಆ ಪದ್ಮಾವತಿ ಅಂತಃಪುರದಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. ಮಂಗಳಾರತಿ ಮಾಡಿ. ಆಗ ಅನನ್ಯ ಭಕ್ತಿಯಿಂದ ಪರಮಾತ್ಮನನ್ನ ಶನಿರಾಜನನ್ನ ಯಾವ ರೀತಿ ಬೇಡುತ್ತಿದ್ದಾನೆಂದರೆ ಎಂದಿಗಾದರೂ ನಿನ್ನ ಪಾದಾರವಿಂದವೇ ಗತಿಯೆಂದು ನಂಬಿದೆನೋ, ಬಂಧು ಬಳಗವ ಬಿಟ್ಟು ಬಂದೇನ ನಿನ್ನ ಬಳಿಗೆಂದು. ತಂದೆ ಶ್ರೀ ಶನೇಶ್ವರನೇ ನೀನೇ ಎನಗೆ ಬಂದು ಬಾರಿ ಬಾರಿಗೂ ನಿನ್ನ ಚರಣಕ್ಕೆ ಶರಣೆಂಬೆ, ಬಾರಿ ಬಾರಿಗೂ ನಿನ್ನ ಚರಣಕ್ಕೆ ಶರಣೆಂಬೆ. ಶನೇಶ್ವರನೇ ಬಾರೋ ನನ್ನ ಮನೆಗಿಂದು, ತಂದೆ ಶ್ರೀ
ಒಡೆಯಗೆ ಒಡಲನ್ನು ತೋರುವೆ, ಒಡೆಯಗೆ ಒಡಲನ್ನು ತೋರುವೆ, ಒಡೆಯ ಶ್ರೀ ಶನೇಶ್ವರನ ಪಾದಗಳನ್ನು ಬೇಡುವೆ, ಸೇರಿ ಬದುಕುವೆ. ಮಲಗಿ ಪರಮಾದರದಿ ಪಾಡಲು ಶನಿರಾಜ, ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ ಒಲಿವನ್ನು ಶನಿ ನಾನಿನಗೆಲ್ಲ ಪಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ ಒಲಿವನು ಹರಿ ನಾನಿಮಗೆಲ್ಲ. ಶನೇಶ್ವರನ ಒಲಿಸಲರಿಯದೆ, ಶನೇಶ್ವರನ ಒಲಿಸಲರಿಯದೆ ಪಾಮರರು ಬಳಲುವರು ದರೆಯೊಳಗೆ. ಪರಮಾತ್ಮ ಶನಿರಾಜ ಗೋಳಾಡುತ್ತಿದ್ದಾನೆ. ಪರಮಾತ್ಮನನ್ನ ಆಶೀರ್ವಾದ ಮಾಡಿದ್ದಾನೆ ಶನಿರಾಜನು. ಆಶೀರ್ವಾದ ಮಾಡಿ ಆತನು ಆ ಪದ್ಮಾವತಿ ಅಂತಪುರದ ಅಂತರ್ಧನಾಗಿದ್ದಾನೆ. ಶನಿದೇವರ ಪಾದಕ್ಕೆ ಗೋವಿಂದ, ಆಂಜನೇಯನ ಗೋವಿಂದ, ಶ್ರೀಮದ್ರಮಾರವನ ಗೋವಿಂದ. ಆಗ ಯಾರಯ್ಯ ನೀನು, ನನ್ನ ಮಗಳ ಅಂತಃಪುರಕ್ಕೆ ಬರಲು ಕಾರಣವೇನು ಎಂದಾಗ, ನಾನು ಯಾರೆಂದು ತಿಳಿಯಬೇಕಾದ್ರೆ ಬನ್ನಿ ಎಂದು ಚಿತ್ರಶಾಲೆಗೆ ಹೋಗಿದ್ದಾನೆ. ಚಿತ್ರಶಾಲೆಯಲ್ಲಿ ಮತ್ತೊಮ್ಮೆ ಆ ಶನಿರಾಜನನ್ನ ಅನನ್ಯ ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದಾನೆ. ಪರಮಾತ್ಮನನ್ನ ಆ ಪದ್ಮಾವತಿ ಅಂತಃಪುರದಲ್ಲಿ ಯಾವ ರೀತಿ ಬೇಡುತ್ತಿದ್ದಾನೆ ಅಂದ್ರೆ, ಪರಮ ಕೃಪಾ ಜ್ಯೇಷ್ಠ ವಲ್ಲಭ, ಪರಮ ಕೃಪಾಮಯ ದೇವದಾನವ ಮಾನವ ಪೂಜಿಪ, ನಿನ್ನ ಮಾಯೆಯ ಬಲ್ಲವರ್ಯಾರು, ನಿನ್ನ ತಂತ್ರವ ಹರಿದವರ್ಯಾರು, ನಿನ್ನ ಗುಣಗಳ ತಿಳಿದವರ್ಯಾರು, ಸಾಕು ಮಾಡು ಈ ಘೋರ ಪರೀಕ್ಷೆಯನ್ನು ರವಿಪುತ್ರ ಶನಿರಾಜ. ಜ್ಯೇಷ್ಠವಲ್ಲಭನೇ, ರವಿಪುತ್ರನೇ, ಯಮಾಗ್ರಜನೇ, ಸಾಕು ಮಾಡಿ ಈ ಘೋರ ಪರೀಕ್ಷೆಯನ್ನ ಎಂದು ಬೇಡಿಕೊಂಡಾಗ ಮತ್ತೆ ತಾ ಪ್ರಕಾರವಾಗಿ ಬಂದು ಆ ಮುದ್ದಿನಾರವನ್ನು ಹಂಸಪಕ್ಷಿ ಉಗುಳಿದೆ. ಎಲ್ಲರೂ ನೋಡಿದ್ದಾರೆ. ಎಲ್ಲರೂ ಆ ವಿಕ್ರಮಾದಿತ್ಯನ ಪಾದಗಳಿಗೆ ಎರಗಿದ್ದಾರೆ. ಎರಗಿ ನಾವು ಮಾಡಿದಂತಹ ಅಪರಾಧಕ್ಕೋಸ್ಕರವಾಗಿ ನನ್ನ ಮಗಳಾದಂತಹ ಅಲೋಲಿಕೆ ವಿವಾಹ ಮಾಡಿಕೊಳ್ಳಿ ನಂದೇಶಿಟ್ಟು ಹೇಳುತ್ತಿದ್ದಾನೆ. ಆಗ ಆ ಚಂದ್ರಸೇನನಾದರೂ, ಅಯ್ಯ, ನಾವು ಮಾಡಿದಂತಹ ಅಪರಾಧಕ್ಕೋಸ್ಕರವಾಗಿ ನನ್ನ ಮಗಳಾದಂತಹ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳಿ ಎಂದಾಗ, ಆಗಲಿ ಎಂದು ಒಪ್ಪಿಕೊಂಡು ಇಬ್ಬರನ್ನು ವಿವಾಹವಾದಂತಹ ಆ ವಿಕ್ರಮಾದಿತ್ಯನು ದ್ವಿತೀಯ ಮಾವಂದಿರ ಮನೆಯಲ್ಲಿ 3 ತಿಂಗಳ ಕಾಲವನ್ನು ಕಳೆದು ಮಂದಿ, ಮಾರ್ಬಳ, ಆನೆ, ಒಂಟೆ ಕೊರೆ ಬಳಿಬಳಿಯಾಗಿ ಪಡೆದು ಆ ಉಜ್ಜಯಿನಿ ಪಟ್ಟಣಕ್ಕೆ ಪ್ರವೇಶ ಮಾಡುತ್ತಿದ್ದಾನೆ. ಆಗ ಉಜ್ಜಯಿನಿಪುರದ ಜನರೆಲ್ಲರೂ ಸಹ ವಿಕ್ರಮಾದಿತ್ಯ ಮಹಾರಾಜರಿಗೆ ಜಯನ್ರವ ತೂಗುಡ್ಸಾ ಇದ್ದೀರಾ? ವಿಕ್ರಮಾದಿತ್ಯ ಮಹಾರಾಜರಿಗೆ
ವಿಕ್ರಮಾದಿತ್ಯ ಮಹಾರಾಜರಿಗೆ, ಶನಿದೇವರಿಗೆ, 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 ರಂಗನಾಥ ಸ್ವಾಮಿಗೆ, ರಂಗನಾಥ ಸ್ವಾಮಿಗೆ, ರಂಗನಾಥ ಸ್ವಾಮಿಗೆ, ಚೆನ್ನಕೇಶ್ವರನಿಗೆ, 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 ಇಷ್ಟೊತ್ತು ಕತೆ ಕೇಳಿದವರಿಗೆ, ಕತೆ ಅಲ್ಲ ಇನ್ನೇನು ಕತೆ ಮುಗೀತು, ಖುಷಿಯಾಗಿ ಜೈಕಾರ ಹೇಳ್ಕೊಂಡತ್ತಾಗ ಹೋಗೋಣ ಅನ್ನೋದು ಬಿಟ್ಬಿಟ್ಟು ಮುಗೀತು ಅನ್ನೋದೇ ಗೊತ್ತಾಗ್ಲಿಲ್ಲ ಇನ್ನ ನಿಮಗೆ, ಅದಕ್ಕೆ ಸುಮ್ಮನೆ ಕೂತಿದ್ದೀರಾ. ಕತೆ ಎಂಡು ಮಂಗಳಾರತಿ ಮಾಡಿ ಮಂಗಳ ಆಡೋಣ ಎಂಬಲ್ಲಿಗೆ. ಹೊಡೀರಿ, ಹೊಡಿಲಿಲ್ವಾ? ಅಯ್ಯೋ ಕೊನೆಯಲ್ಲಿ ಹೊಡೀರಿ, ಆಯ್ತು ಲಾಸ್ಟಲ್ಲಿ. ಈಗ ಪರಮಾತ್ಮನಾದಂತಹ ಶನಿರಾಜನ ದಶೆಯಿಂದ ವಿಕ್ರಮಾದಿತ್ಯನು ಉಜ್ಜಯಿನಿ ಪಟ್ಟಣಕ್ಕೆ ಬಂದು ಬೇಕಾದಂತಹ ಗುಡಿ ಗೋಪುರಗಳನ್ನು ಕಟ್ಟಿಸಿ ಎಲ್ಲೆಲ್ಲಿಯೂ ಸಹ ಶನಿರಾಜನ ಪೂಜೆ ನಡೆಯುವಂತೆ ನೋಡಿಕೊಂಡಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಕಥಾಭಾಗವಾದಂತಹ ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಕಥಾಭಾಗವು ಮುಕ್ತಾಯದ ಹಂತಕ್ಕೆ ಬಂದಿದೆ. ಇಂತಹ ಸರ್ವಶ್ರೇಷ್ಠವಾದ ಕಥಾಭಾಗವನ್ನು ಮಾಡಿಸಿದಂತಹ ನಮ್ಮ ಸುಜಾತಾರವರು, ಅವರ ಮಕ್ಕಳಾದಂತಹ ದುರ್ಗಾ ಲಕ್ಷ್ಮೀರವರು ಹಾಗೂ ಹರ್ಷಿತಾರವರು, ಅವರ ನಾಗೇಶ್ರವರು, ಸುಮಿತ್ರಾರವರು, ಲಕ್ಷ್ಮಮ್ಮನವರು, ರಮೇಶ್ರವರು, ದೇವರಾಜರವರು, ಗಂಗರಾಜರವರು ಹಾಗೂ ಲಕ್ಷಿತ್, ತೋಷಿತ್, ಕಾವೇರಿ, ಸುಶೀಲ, ಮಂಜಯ್ಯ, ಮಂಜುಳಾ, ವೀಣಾ, ಅದು ಸೀತಾನ ಏನೋ, ಶೋಭಾ, ಎಲ್ಲರೂ ಸೇರಿ ಸ್ನೇಹಿತರು, ಬಂಧು ಬಾಂಧವರೆಲ್ಲರೂ ಸೇರಿ ಇವತ್ತಿನ ಕಥಾಭಾಗವಾದಂತಹ ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಕಥಾಭಾಗ ಮುಖ್ಯವಾದ ಹಂತಕ್ಕೆ ಬಂದಿದೆ. ಇಂತಹ ಸರ್ವಶ್ರೇಷ್ಠವಾದಂತಹ ಕಥಾಭಾಗವನ್ನು ಮಾಡಿಸಿದಂತಹ ನಮ್ಮ ಸ್ನೇಹಿತರಾದಂತಹ ಅಕ್ಕನವರಾದಂತಹ ಸುಜಾತರವರಿಗೆ, ನಿಮಗೆಲ್ಲರಿಗೂ ಸಹ ಪರಮಾತ್ಮನಾದಂತಹ ಶನಿರಾಜನು ಆಯುಷು, ಆಯುರಾರೋಗ್ಯ, ಸಕಲ ಇಷ್ಟಾರ್ಥವನ್ನು ನೆರವೇರಿಸಲು ಬೇಡಿಕೊಳ್ಳುತ್ತಾ ಇಂತಹ ಸರ್ವಶ್ರೇಷ್ಠವಾದ ಕಥಾವನ್ನು ಮಾಡಿಸಿದಂತಹ ಕೇಳಿದಂತಹ ತಮಗೆಲ್ಲರಿಗೂ ಸಹ ಪರಮಾತ್ಮನಾದಂತಹ ಶನಿರಾಜನು ಆಯುಷು, ಆಯುರಾರೋಗ್ಯ, ಸಕಲ ಇಷ್ಟಾರ್ಥವನ್ನು ನೆರವೇರಿಸಲು ಎಂದು ಬೇಡಿಕೊಳ್ಳುತ್ತಾ ಈಗ ಆ ಪರಮಾತ್ಮನಿಗೆ ಮಲ್ಲಿಗೆ ಹಾರವನ್ನು ಚೆಲ್ಲಿ ನಂತರ ಕಥಾಭಾಗವನ್ನು ಮುಕ್ತಾಯದ ಹಂತಕ್ಕೆ ತರೋಣ. ಹೂವ ಕೊಡಿ, ಬಿಳಿ ಹೂವ ಎಲ್ಲರಿಗೂ ಕೊಡಿ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ ಅಂದಾದ ಅಂದಾದ
ಆಂಜನೇಯ ವರದ ಗೋವಿಂದ ಚಂದ್ರದೇವರ ಪಾದಕ್ಕೆ ಗೋವಿಂದ ಗೋವಿಂದ ಎಂದವರ ಧಾರವಾಗಿ ಗೋವಿಂದ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಮಂಗಳೋ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಮಂಗಳೋ ಮಂಗಳೋ ದೇವರ ಪಾದಕ್ಕೆ ಗೋವಿಂದ ಗೋವಿಂದ ಹರ ನಮ ಪಾರ್ವತಿ ಪತಯೇ चन्मराज की चन्मराज की चन्मराज की रंगनाथ स्वामी की रंगनाथ स्वामी की रंगनाथ स्वामी की चन्नकेश्वर स्वामी की चन्नकेश्वर स्वामी की चन्नकेश्वर स्वामी की हर नम पार्वती पतये